ಎಲ್ಲರಿಗೂ ಶುಭ ದಿನ. ಇವತ್ತು ಏನ್ ಮಾಡ್ತಾ ಇದ್ದೀರಮ್ಮ? ಇವತ್ತು ತುಂಬಾ ಜನ ಕೇಳ್ತಿದ್ರು ಬ್ರೌನ್ ಕಡಲೆಕಾಳ್ದು ಗ್ರೇವಿ ತೋರಿಸಿ ಅಂತ ಹೇಳಿ. ಎಸ್, ಗೊಜ್ಜು ಏನ್ ಹೇಳ್ತೀರಾ? ಕೆಲವು ಕಡೆ ಗ್ರೇವಿ, ಕೆಲವು ಕಡೆ ಗೊಜ್ಜು, ಗೊಜ್ಜು, ಪಲ್ಯ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ. ಬ್ರೌನ್ ಕಡಲೆಕಾಳು ನನಗೆ ಎಷ್ಟಿಷ್ಟ ಅಂದ್ರೆ ಅದ್ರದ್ದು ಪಲ್ಯನೂ ಇಷ್ಟ, ಸಾರು ಇಷ್ಟ. ಹೌದು. ಇನ್ನೊಂದೇನೋ ಮಾಡ್ತೀರಲ್ಲ, ಕೊಬ್ಬರಿ ತುರಿ, ಉಸುಳಿ, ಉಸುಳಿ, ಅದು ಸಖತ್ತಾಗಿರುತ್ತೆ. ಅದು ಬಸ್ಸಾರು ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನಾವು ಮಾಡ್ತಾ ಇದೀವಿ ಪಲ್ಯ ಅಲ್ವಾ, ಅದ್ರದ್ದು ಗೊಜ್ಜು, ಗ್ರೇವಿ. ಆಯ್ತು. ಇದನ್ನ ಆಕ್ಚುಲಿ ಈ ಶ್ರಾವಣ ಬಂತೀಗ, ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂತ ಪಾಪ ಜನ ಒದ್ದಾಡ್ತಿರ್ತಾರೆ, ಬಾಯಿಗೆ ಸರಿಯಾಗಿ ಸಿಗ್ತಿಲ್ಲ ಅಂತ. ಈ ತರದ್ದೆಲ್ಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹೌದು, ಮರ್ತೋಗ್ತೀರಾ ನಾನ್ ವೆಜ್ನೆ. ನಾನಾ? ಎಲ್ಲರೂ ಇವಾಗ ಮಾಡೋಣ ಪಲ್ಯ. ನಾವು ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಹೇಳ್ತೀರಾ ಏನೇನ್ ಬೇಕಂತ? ನಡೀರಿ ಹಂಗಾದ್ರೆ. ಸೊ ಏನೇನ್ ಬೇಕಂತ ಹೇಳಿಮ್ಮ. ಫಸ್ಟು ಕಡಲೆಕಾಳು ಓಕೆ, ನೆನೆಸಿರೋದು ಆಯ್ತಾ. ಬ್ರೌನ್ ಕಡಲೆಕಾಳು ನೆನೆಸಿದ್ದೀನಿ. ಎಷ್ಟೊತ್ತು ನೆನ್ಸಿದ್ದೀರಾ? ನಾನು ನೈಟ್ ನೆನೆಸಿದ್ದೆ. ಓಕೆ, ಬೆಳಗ್ಗೆ 1 ಕಪ್ಪು ತೆಂಗಿನಕಾಯಿ ತುರಿ, ಟೊಮ್ಯಾಟೊ ಹಣ್ಣು 2, ಈರುಳ್ಳಿ 2, 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಧನಿಯಾ ಪುಡಿ 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಲವಂಗ, 2 ಏಲಕ್ಕಿ. ಓಕೆ, ನೆಕ್ಸ್ಟ್ ಇಲ್ಲಿ ತರಕಾರಿ ಅದಕ್ಕೆ ಹಾಕ್ಲಿಕ್ಕೆ ಇದು ಕ್ಯಾಪ್ಸಿಕಮ್ಮು. ನಮ್ಮಮ್ಮ ಫಾಸ್ಟ್ ಆಗಿ ಹೋಗಿ ನಿಮಗೆ ತೋರ್ಸಕ್ಕಂತ ಚಿಕ್ಕ ಕ್ಯಾಪ್ಸಿಕಮ್ ತಗೊಂಡ್ಬಂದಿದ್ದಾರೆ. ಕ್ಯಾಪ್ಸಿಕಮ್ ಇದು ಖಾರ ಇರುತ್ತೆ. ಹೌದು, ಚೆನ್ನಾಗಿರುತ್ತೆ. ಇದು ಈ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಸ್. ಆಲೂಗೆಡ್ಡೆ, ಬದನೆಕಾಯಿ ಇದೆಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ, ಇದಕ್ಕೆ ಹಸಿಮೆಣಸೆ ಹಾಕ್ಬೇಕು. ಓಕೆ, ಇದು ಖಾರ ಇರೋದ್ರಿಂದ ಹಸಿಮೆಣಸು ಕಡಿಮೆ ತಗೋಬೇಕು. ಓಕೆ, ಮಾಡೋಣ. ಸೊ ನಮ್ಮ ಒಂದ್ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದಾರೆ. ಈ ಎಣ್ಣೆಗೆ ಏನೇನು ಹಾಕ್ಬೇಕಮ್ಮ? ಫಸ್ಟಿಗೆ ಬರ್ತಾ ಇದೆ ಈರುಳ್ಳಿ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮಮ್ಮ ಚಾಪ್ ಮಾಡ್ಕೊಂಡಿದ್ದಾರೆ ಫೈನ್ ಆಗಿ. ಗೈಸ್, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡಿ. ಓಕೆ ಗೈಸ್, ಈರುಳ್ಳಿ ಈ ತರ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಟೊಮ್ಯಾಟೊನ ಹಾಕಿ. ಓಕೆ, ಸಾಫ್ಟ್ ಆಗ್ಲಿ ಗೈಸ್ ಇದು ನೀಟಾಗಿ. ಓಕೆ, ಇವಾಗ ಏನ್ ಮಾಡ್ತೀರಮ್ಮ? ಇದ್ರಲ್ಲಿ ಅರ್ಧ ತಕ್ಕೊಳ್ಳೋದು. ಅರ್ಧ ತಕ್ಕೋತೀರಾ? ಮಿಕ್ಸಿಗೆ ಹಾಕೋತೀರಾ? ರುಬ್ಬಕ್ ಬೇಕಲ್ಲ. ಓಕೆ ಓಕೆ, ಅರ್ಧ ಸಾಕು. ಇದಿಷ್ಟು ಇರ್ಲಿ. ಓಕೆ, ನೋಡಿ ಬಿಸಿ ಬಿಸಿ ಮಿಕ್ಸಿಯಲ್ಲಿ ಇದೆ, ಇದಿರ್ಲಿ ರುಬ್ಬಕ್ಕೆ. ಇಲ್ಲಿ ಅರ್ಧ ಇದೆ. ಇವಾಗ ಇದಕ್ಕೆ ಏನ್ ಹಾಕ್ತೀರಾ? ಟರ್ಮರಿಕ್, ಅರಶಿನ ಇನ್ನೊಂಚೂರು ಹಾಕ್ಬಿಟ್ರು. ನೆಕ್ಸ್ಟ್ ಬರ್ತಾ ಇದೆ ನಮ್ ಕಡಲೆಕಾಳು. ಇವಾಗ ಬರ್ತಿದೆ ಸಾಲ್ಟ್, ದಪ್ಪುಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನ ಇವಾಗ ಸ್ವಲ್ಪ ನೀರ್ ಹಾಕಿ 2 ವಿಷಲ್ ಹೊಡ್ಸ್ಕೋಬೇಕು. ಓಕೆ, ಸ್ವಲ್ಪ ನೀರ್ ಹಾಕ್ತಾ ಇದೀವಿ. ಇನ್ನೊಂದ್ ಸ್ವಲ್ಪ 3 ಗ್ಲಾಸ್ ನೀರ್ ಹಾಕಿ 2 ವಿಸಿಲ್ ಹೊಡೆದ ನಂತರ ಬರೋಣ. ಬಾಯ್. ಸೊ ಗೈಸ್, ನಾನು ನಿನ್ನೆ ನಾನ್ ವೆಜ್ ತಿಂದಿರ್ಲಿಲ್ಲ, ಇವತ್ತು ತಿನ್ಬೇಕಿತ್ತು. ಆದ್ರೆ ನಮ್ಮಮ್ಮ ಅಂದ್ರು ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ, ಇದನ್ನೇ ತಿನ್ಬಿಡು ಅಂತ. ಹೌದು, ಪ್ರೋಟೀನ್ ಇರುತ್ತೆ, ಕಾರ್ಬ್ಸು ಇರುತ್ತೆ, ಇದನ್ನೇ ತಿನ್ಬಿಡು, ಅನ್ನ ತಿನ್ಬಿಡ ಅಂತ ಅಂದ್ಬಿಟ್ಟು. ಡಯಟ್ ಮಾಡ್ಬೇಕಾದ್ರೆ ಹಂಗೆ ಅದ್ರಲ್ಲಿ ಕಾರ್ಬ್ಸು ಇರುತ್ತಲ್ಲ, ಅದಕ್ಕೋಸ್ಕರನ ಹೋಗ್ಲಿ ಬಿಡಿ ಗೈಸ್. ಇವಾಗ ನಾವು ರುಬ್ಕೊಳ್ಳೋಣ. ಇದ್ರಲ್ಲಿ ಈರುಳ್ಳಿ, ಟೊಮೆಟೊ ಹಾಕೊಂಡಿದ್ದೀರಾ? ಬೇರೆ ಏನೇನ್ ಹಾಕ್ಬೇಕಂತ ಅವ್ರಿಗೆ ಹೇಳಿ. ಸರಿ. ನೆಕ್ಸ್ಟ್ ಏನ್ ಬರ್ತಾ ಇದೆ? ತೆಂಗಿನಕಾಯಿ ತುರಿ 1 ಕಪ್ ಹಾಕೊಂಡಿದ್ದಾರೆ. ಹಸಿಮೆಣಸು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡಿ, ಮಕ್ಕಳಿದ್ರೆ ಕಡಿಮೆ ಹಾಕೊಳ್ಳಿ. ಹೌದು, ಏನಕ್ಕಂದ್ರೆ ಇಲ್ಲಿ ನೋಡಿ ಇದು ಖಾರ ಇರುತ್ತೆ. ಕೊತ್ತಂಬರಿ ಸೊಪ್ಪು, ಶುಂಠಿ, ಓಕೆ, ಬೆಳ್ಳುಳ್ಳಿ, ಓಕೆ, ಧನಿಯಾ, ಇದು ಕಾಳುಮೆಣಸು, ಲವಂಗ, ಚಕ್ಕೆ ಮತ್ತೆ ಏಲಕ್ಕಿ. ಓಕೆ, ಇದಿಷ್ಟು ರುಬ್ಕೊ ಬರೋದ ನೀರ್ ಹಾಕಿ? ಹೌದು, ಇದಿಷ್ಟು ನೀರು ಹಾಕಿ ರುಬ್ಬೇಕು. ಓಕೆ, ರುಬ್ಕೊಂಡಾಯ್ತಾ? ರುಬ್ಕೊಂಡಾಯ್ತು.
ಓಕೆ ರುಬ್ಕೊಂಡಾಯ್ತು. ಸೊ ಈ ತರ ಆಗಿದೆ ನಮ್ ಪೇಸ್ಟ್. ಇದನ್ನ ಪಕ್ಕದಲ್ಲಿ ಇಡೋಣ. ನೆಕ್ಸ್ಟ್ ಏನ್ ಮಾಡೋದು? 2 ವಿಸಿಲ್ ಆದ ನಂತರ ತೆಗಿಯೋಣ. ನೋಡೋಣ ಬನ್ನಿ. ಇದು ನೀವು ಹಿಂಗೂ ತಿನ್ಕೊಬಹುದು. ಸ್ಟವ್ ಆನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬದನೆಕಾಯಿ ಕಟ್ ಮಾಡೋದು. ಇಲ್ಲಿ ನಮ್ಮಮ್ಮ ದಪ್ಪು ಹಾಕಿ ನೀರಲ್ಲಿ ಇಟ್ಟಿದ್ದಾರೆ. ಏನಕ್ಕಂದ್ರೆ ಹಿಂಗ್ ಕಟ್ ಮಾಡಿದ ತಕ್ಷಣ ಇದಕ್ಕೆ ಹಾಕ್ಬೇಕು, ಇಲ್ಲ ಅಂದ್ರೆ ಬ್ರೌನ್ ಆಗುತ್ತೆ. ಓಕೆ, ಈ ತರ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದಾ? ಸೇಮ್ ಹೆಂಗೆ ನಾವು ಆಲೂಗೆಡ್ಡೆ ಮಾಡಿದ್ವಿ ಅದು. ಹೌದು, ಕಾಳು ಫಸ್ಟ್ ಬೇಯಿಸ್ಕೋಬೇಕು. ಏನಕ್ಕಂದ್ರೆ ಈ ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾಪ್ಸಿಕಮ್ ಇದೆಲ್ಲ ಬೇಗ ಆಗೋಗ್ಬಿಡುತ್ತೆ. ಎಸ್. ಕಾಳು ಜೊತೆ ಹಾಕಿ ಕುಕ್ಕರ್ ಕೂಗಿಸ್ಬಿಟ್ರೆ ಕರ್ಗೋಗ್ಬಿಡುತ್ತೆ. ಎಸ್. ಅದಕ್ಕೇನೆ ಇದನ್ನ ಲಾಸ್ಟಿಗೆ ಹಾಕ್ಬೇಕು. ಇದ್ರ ಜೊತೆ ಬೆಸ್ಟ್ ಅಂದ್ರೆ ರೊಟ್ಟಿ, ಅಕ್ಕಿ ರೊಟ್ಟಿ. ನಮ್ಮಮ್ಮ ಮಾಡ್ತಾರೆ ಇವತ್ತು. ನಮ್ಮಮ್ಮ ಮಾಡ್ತಾರೆ. ಮಾಡ್ತೇ ನೀವೇ ತಾನೇ ಮಾಡೋದು? ಇನ್ನೇನು. ನೋಡು, ನಿಂಗೆ ಏನಾರು ಮಾಡ್ಬೇಕು ಅನ್ಸಿದ್ರೆ ಮಾಡು. ಇರ್ಲಿ, ಸುಮ್ಮನೆ ನಿಮ್ದು ಕೆಲಸ ನಾನು ತಗೊಳಕ್ ಇಷ್ಟ ಇಲ್ಲ. ನೀವೇ ಮಾಡ್ಬಿಡಿ ಗೈಸ್. ರೊಟ್ಟಿ ಮಾಡೋದು ದೊಡ್ಡದಲ್ಲ. ಅದಾದ್ಮೇಲೆ ಕ್ಲೀನ್ ಮಾಡೋದಿದೆಯಲ್ಲ, ಅದೇ ದೊಡ್ಡದು. ಇದು ನೋಡಿ, ಈ ಕ್ಯಾಪ್ಸಿಕಮ್ ಇದೆಯಲ್ಲ, ಒಳಗಡೆ ತಕೊಂಡ್ಬಿಡ್ಬೇಕು. ಖಾರ ಇರುತ್ತೆ. ಓ, ಒಳಗಡೆ ಖಾರ ಹೋಗ್ಬಿಡಿ, ಖಾರ ಇರುತ್ತೆ ಅದು. ಪಾಪ ಮಕ್ಕಳಿಗೆಲ್ಲ ಅದಕ್ಕೆ ಬರೀ ಹೊರಗಡೆ ಮಾತ್ರ ತಕೊಂಡಿರೋದು ನಾವು. ಹೌದು. ಈಗ ಅಲ್ಲಿ ಬೇಯ್ತಾ ಇದೆ ಅಲ್ವಾ, ಇದನ್ನೆಲ್ಲ ಹಾಕೋಣ. ನಡೀರಿ. ಸೊ ಇವಾಗ ಇಲ್ಲಿ ಬೇಯ್ತಾ ಇದೆ. ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಫಸ್ಟು ಬದನೆಕಾಯಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು ನೀಟಾಗಿ ಮಿಕ್ಸ್ ಮಾಡಿ. ಈಗ ಈ ಮಸಾಲೆನೂ ಹಾಕ್ಬಿಡಿ. ಹಾಕದಾ? ಅದ್ರ ಜೊತೆ ಬೇಯ್ಕೊಳತ್ತೆ. ಓಕೆ, ಹಾಕೋಣ. ನೀಟಾಗಿ ಮಿಕ್ಸ್ ಮಾಡಿ ಗೈಸ್. ನಮ್ಮಮ್ಮ ಇವಾಗ ನೀರು ತಗೊಂಡ್ಬರ್ತಾ ಇದ್ದಾರೆ ಹಾಕಕ್ಕೆ. ನೀರು ಹಾಕ್ತೀರಾ ಇನ್ನು? ಸೊ ಇದಕ್ಕೆ ಸ್ವಲ್ಪ ನೀರು. ಇವಾಗ ಇದನ್ನ ಬೇಯಕ್ ಬಿಡೋದಾ? ಹೌದು. ಈಗ ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾಪ್ಸಿಕಮ್ಮು ಬೇಯುತ್ತೆ, ಮಸಾಲೆನೂ ಬೇಯ್ಕೊಳತ್ತೆ. ಓಕೆ, ಮುಚ್ಚಿಡಿ. ಒಂದ್ ಸ್ವಲ್ಪ ಸಮಯದ ನಂತರ ಬರೋಣ. ಉಪ್ಪು ನೋಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಇದ್ರೆ ಹಾಕಿ. ಖಾರನೂ ನೋಡ್ಕೊಳ್ಳಿ, ಹಂಗೆ ನಿಮ್ ಕಡಿಮೆ ಅನ್ಸಿದ್ರೆ ಸ್ವಲ್ಪ ಖಾರದ ಪುಡಿನೂ ಹಾಕೋಬಹುದು. ಓಕೆ, ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ. ಓಕೆ, ಬರೋಣ. ಸಿಗೋಣ, ಬಾಯ್. ಸೊ ಓಕೆ ಗೈಸ್, ನಮ್ ಪಲ್ಯದು 1 ವಿಸಿಲ್ ಆಗಿದೆ. 1 ವಿಸಿಲ್ ಸಾಕಾ? ಹಾಗೆ ಕುದಿಯಕಾದ್ರೂ ಬಿಡ್ಬೋದು, ವಿಜಲ್ ಆದ್ರೂ ಹಾಕ್ಬೋದು. 1 ವಿಜಲ್. ಹೌದು. ಅವರಿಗೆ ನಿಮಗೆ ಹೇಳಿದ್ವಿ ನಾವು ಕುದಿಯಕ್ ಬಿಡ್ತೀವಿ ಅಂತ. ಆಮೇಲೆ ನಮ್ಮಮ್ಮ ಹೇಳಿದ್ರು 1 ವಿಸಿಲ್ ಹಾಕ್ಬಿಡ್ತೀನಿ, ಬೇಗ ಆಗ್ಬಿಡುತ್ತೆ ಅಂತ. ಸೊ 1 ವಿಸಿಲ್ ಆಯ್ತು, ಇದನ್ನ ತಣ್ಣಗೆ ಹಾಕ್ಬಿಡೋಣ. ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ರೊಟ್ಟಿ. ಓಕೆ, ರೆಡಿ ಇದೆ. ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ನಾವು 1 ವಿಸಿಲ್ ಹೊಡ್ಸ್ ನಂತರ ಒಂಚೂರು ಬೇಯಕ್ ಬಿಟ್ಟಿದ್ವಿ, ಬಿಕಾಸ್ ನಮಗೆ ರೊಟ್ಟಿ ಗಟ್ಟಿ ಬೇಕು ಅಂತ. ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ಓ ಮೈ ಗಾಡ್, ಸೋ ಟೇಸ್ಟಿ. ನಮ್ಮಮ್ಮ ರೊಟ್ಟಿ ಮಾಡೋ ತನಕ ಕಾಯಕ್ಕಾಗಲ್ಲ ನನಗೆ. ಹಾಕಿ. ಓಕೆ ಗೈಸ್, ನಮ್ಮಮ್ಮ ರೊಟ್ಟಿ ಹಾಕೋ ತನಕ ನಾವು ಪಲ್ಯ ಹಾಕೊಳ್ಳೋಣ. ಬಿಸಿ ಬಿಸಿ ಇದೆ. ನಂಗೆ ಆಲೂಗೆಡ್ಡೆ ಇಷ್ಟ, ಆಲೂಗೆಡ್ಡೆ ತಗೊಳ್ಳೋಣ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಂಡ್ ಬದನೆಕಾಯಿ ಹಾಕೊಳ್ಳೋಣ. ನಮ್ಮಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದಾರೆ. ವಾವ್, ನೋಡಿ ರೊಟ್ಟಿ ನೋಡಿ. ಯಾರಿಗೆ ರೊಟ್ಟಿ ರೆಸಿಪಿ ಬೇಕು ಕೈ ಎತ್ತಿ. ಎಷ್ಟು ಸಾಫ್ಟಾಗಿ ಆಗಿದೆ. ನಂಗೆ ಈ ಥರ ನಮ್ಮಮ್ಮ ಮಾಡೋ ರೊಟ್ಟಿ ತುಂಬ ಇಷ್ಟ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಓಕೆ ಗೈಸ್, ಟೇಸ್ಟ್ ಮಾಡೋಣ. ಮಳೆ ಬರ್ತಾ ಇದೆ, ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಪಲ್ಯ ತಿನ್ನೋಣ. ಹಂಗೆ ಹೊಗೆ ಬರ್ತಾ ಇದೆ, ಹಂಗೆ ಬಾಯಿ ಒಳಗೆ ಹಾಕೊಂಡ್ಬಿಡಿ. ಉಫ್ ಅಂದ್ಬಿಟ್ಟು ಹಾಕೊಳ್ಳಿ. ಸಕ್ಕತ್ತಾಗಿದೆ. ನಮ್ಮಮ್ಮ ಹೇಳಿದ್ ನಿಜ. ಆ ಕ್ಯಾಪ್ಸಿಕಮ್ ಸ್ಪೈಸ್ ಹಂಗೆ ಟಕ್ ಅಂತ ಹೊಡಿಯುತ್ತೆ. ತುಂಬಾ ಚೆನ್ನಾಗಿದೆ ಗೈಸ್. ಇನ್ನೊಂದು ಟ್ರಿಪ್ ತಿನ್ನೋಣ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಈ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು. ನಿಮಗೆ ಈ ಕ್ಯಾಪ್ಸಿಕಮ್ ಸಿಕ್ಕಿಲ್ಲ ಅಂದ್ರೆ ನಾರ್ಮಲ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಈ ಟೇಸ್ಟ್ ಅಂತೂ ಹಂಗೆ ನಾಲ್ಗೆಗೆ ಟೇಸ್ಟ್ ಬಡ್ಸಿಗೆ ಹೊಡಿಯುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಬಿಸಿ ಬಿಸಿ ಇದೆ, ತಿನ್ಬಿಡ್ತೀನಿ, ಖಾಲಿ ಮಾಡ.